ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಯಶ್ವರಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ತರ ಕುತ್ಕೊಂಡು ಮಾತಾಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ತು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಅದೇನ್ ವಿಡಿಯೋ ಅಂತ ಅಂದ್ರೆ, ಸೊ ಇವಾಗ ಆಲ್ರೆಡಿ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಸೊ ಅವ್ರಿಗೆಲ್ಲ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯೂಟ್ಯೂಬ್ ಈ ರೂಲ್ಸ್ ಇಂದ ಇವಾಗ ಇನ್ನೊಂದು ಹೊಸ ರೂಲ್ಸ್ ಗೆ ಜಂಪ್ ಆಗಿದೆ. ಅದ್ ಯಾವ ರೂಲ್ಸ್ ಅಂತ ಹೇಳ್ತೀನಿ. ಸೊ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನಿಯರ್ ಮಾನಿಟೈಸೇಷನ್ ಇದೆ. ಇಲ್ಲ ಈ ಮಂತ್ ಅಲ್ಲಿ ನಾವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬೇಕು, ಕ್ಲಿಕ್ ಆಗುತ್ತಾ? ಹಾಗೆ ನಾವು ಆಲ್ರೆಡಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೀವಿ, ಬಟ್ ನಮ್ಗೆ ಅಂದ್ರೆ ಇನ್ನ ಮಾನಿಟೈಸೇಷನ್ ಆಗಿಲ್ಲ. ಇವಾಗ ಆಗುತ್ತಾ ಈ ರೂಲ್ಸ್ ಇಂದ ಅನ್ನೋದನ್ನು ಪ್ರತಿಯೊಂದು ಸಹ ನಾನು ತಿಳಿಸ್ಕೊಡ್ತೀನಿ. ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಯಾಕಂತಂದ್ರೆ ನಾವು ಒಬ್ಬ ಯೂಟ್ಯೂಬರ್ ಆಗಿ ಸೊ ನಿಮ್ಗೆಲ್ಲ ಶೇರ್ ಮಾಡಿದ್ರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಗೈಸ್, ಇವಾಗ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗ್ಲಿಕ್ಕೆ ನಮ್ಗೆ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಬಿಗಿನಿಂಗ್ ರೂಲ್ಸ್ ಏನೇನಿತ್ತು, 1000 ಸಬ್ಸ್ಕ್ರೈಬರ್ ಪ್ಲಸ್ 4000 ವಾಚಿಂಗ್ ಅವರ್ಸ್ ಇತ್ತು. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗ್ತಾ ಇತ್ತು. ಸೊ ಏನಾದ್ರೂ ಇದಾಗಿಲ್ಲ ಅಂತಂದ್ರೆ, 1000 ಸಬ್ಸ್ಕ್ರೈಬರ್ ಅಂಡ್ 4000 ವಾಚಿಂಗ್ ಅವರ್ಸ್ ಆಗಿಲ್ಲ ಅಂತಂದ್ರೆ 10 ಮಿಲಿಯನ್ ಶಾರ್ಟ್ಸ್ ಅಲ್ಲಿ ಮಾಡ್ಕೊಂಡು ಮತ್ತೆ 1000 ಸಬ್ಸ್ಕ್ರೈಬರ್ ನ ನಾವು ಮಾಡ್ಕೊಂಡ್ರೆ ಸೊ ನಮ್ದು ಅಕೌಂಟ್ ಮಾನಿಟೈಸೇಷನ್ ಆಗ್ತಾ ಇತ್ತು. ಸೊ ಈ ರೀತಿನಾದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಈ ರೀತಿನಾದ್ರೂ ಮಾಡ್ಕೊಬೋದಿತ್ತು. ಬಟ್ ಇವಾಗ ರೂಲ್ಸ್ ಚೇಂಜ್ ಆಗಿದೆ. ಗೈಸ್, ಇವಾಗ ಆ ಹೊಸ ರೂಲ್ಸ್ ಏನಪ್ಪಾ ಅಂತ ನಿಮ್ ತಲೆಯಲ್ಲಿ ಆಲ್ರೆಡಿ ಇವಾಗ ಕ್ವಶನ್ಗಳು ಸ್ಟಾರ್ಟ್ ಆಗಿರ್ಬೋದು. ಆ ಹೊಸ ರೂಲ್ಸ್ ಏನಂತಂದ್ರೆ, ಫಸ್ಟ್ ನಾವು 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ವಾಚಿಂಗ್ ಅವರ್ಸ್ ನ ಕಂಪ್ಲೀಟ್ ಮಾಡ್ತಾ ಇದ್ವಿ ಅಲ್ವಾ? ಸೊ ಇವೆರಡು ಮಾಡಿದ್ರೆ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗ್ತಾ ಇತ್ತು. ಬಟ್ ಇವಾಗ 1000 ಸಬ್ಸ್ಕ್ರೈಬರ್ ಏನಿದೆ ಅದು ಸೇಮ್ ರೂಲ್ಸ್ ಇದೆ ಅದೇ ತರ. ಬಟ್ ಇಲ್ಲಿ 4000 ವಾಚಿಂಗ್ ಅವರ್ಸ್ ಏನಿದೆ ಸೊ ಅದು ಕ್ಯಾನ್ಸಲ್ ಆಗ್ತಿದೆ. 4000 ವಾಚಿಂಗ್ ಅವರ್ಸ್ ಬದಲು ನಾವು 8000 ವಾಚಿಂಗ್ ಅವರ್ಸ್ ನ ಮಾಡ್ಬೇಕು. ಓಕೆನಾ? 8000 ವಾಚಿಂಗ್ ಅವರ್ಸ್ ನ ಮಾಡಿದ್ರೆ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗುತ್ತೆ. ಯಾರಿಗೆ ಇದು ಲೆಂತಿ ವಿಡಿಯೋ ಮಾಡ್ತೀವಿ ಅಲ್ವಾ ನಾವು, ಸೊ ಅವ್ರಿಗೆ ಈ ತರ ಮಾಡ್ಕೊಳ್ಬಹುದು. ಸೊ ಅಂಡ್ 8000 ವಾಚಿಂಗ್ ಅವರ್ಸ್ ಅಂತಿದ್ದಂಗೆ ಎಲ್ಲ ಟೆನ್ಷನ್ ಆಗಬೇಡಿ. ಸೊ ಇವಾಗ ಯಾರೆಲ್ಲ ಮಾನಿಟೈಸೇಷನ್ಗೆ ನಿಯರ್ ಇದ್ದೀರಾ, ಸೊ ಅವರೆಲ್ಲ ಇವಾಗಲೇ ಮಾಡ್ಕೊಂಡ್ ಬಿಡ್ಬೋದು ಈಸಿಯಾಗಿ. ಅದು ಯಾವ ತರ ಅಂತಾನೂ ಸಹ ನಾನು ಹೇಳ್ತೀನಿ. ಸೊ ಇವಾಗ ಏನ್ ಲೆಂತಿ ವಿಡಿಯೋದವ್ರಿಗೆ ಇವಾಗ 4000 ವಾಚಿಂಗ್ ಅವರ್ಸ್ ಬದಲು 8000 ವಾಚಿಂಗ್ ಅವರ್ಸ್ ಮಾಡ್ಬೇಕು ಅಂತ ಇದೆಯೋ, ಅದೇ ತರ ಇವಾಗ ಶಾರ್ಟ್ಸ್ ಅಲ್ಲಿ ಮಾಡ್ಬೇಕಂತ ಇಟ್ಕೊಂಡಿರ್ತಾರೆ. ಏನು 1000 ಸಬ್ಸ್ಕ್ರೈಬರ್ ಅಂಡ್ ಫಸ್ಟ್ 10 ಮಿಲಿಯನ್ ಶಾರ್ಟ್ಸ್ ಅಲ್ಲಿ ಆದ್ರೆ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗ್ತಿತ್ತು, ಶಾರ್ಟ್ಸ್ ಅಲ್ಲಿ ಮಾಡೋರ್ಗೆ. ಓಕೆನಾ? ಸೊ ಇವಾಗ ಶಾರ್ಟ್ಸ್ ಅಲ್ಲಿ ಮಾಡೋರ್ಗೆ ಏನಾಗಿದೆ ಅಂತಂದ್ರೆ, 1000 ಸಬ್ಸ್ಕ್ರೈಬರ್ ಏನಿದೆಯೋ ಅದು ಸೇಮ್ ಇದೆ. ಸೊ ಇಲ್ಲಿ 10 ಮಿಲಿಯನ್ಸ್ ಏನಿದೆಯೋ ಇಲ್ಲಿ 20 ಮಿಲಿಯನ್ಸ್ ವ್ಯೂಸ್ ನ ನಾವು ತಗೊಳ್ಬೇಕು, ಅಂದ್ರೆ ರೀಚ್ ಮಾಡ್ಬೇಕು. ಸೊ ಅವಾಗ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗುತ್ತೆ. ಸೊ ಈ ತರ ಎರಡು ರೂಲ್ಸ್ ಇದೆ, ಲೆಂತಿ ವಿಡಿಯೋ ಮಾಡೋರ್ಗೆ ಹಾಗೆ ಶಾರ್ಟ್ಸ್ ಅಲ್ಲಿ ಅಕೌಂಟ್ ನ ಮಾನಿಟೈಸೇಷನ್ ಮಾಡ್ಕೊಳ್ಳೋರ್ಗೆ ಈ ತರ ರೂಲ್ಸ್ ಬಂದಿದೆ. ಸೊ ನಾನು ಇವಾಗ ಏನೇನೆಲ್ಲ ರೂಲ್ಸ್ ಹೇಳಿದೆ, ಸೊ ಇದೆಲ್ಲ ಇವತ್ತೇ ಅಪ್ಲಿಕೇಬಲ್ ಆಗಲ್ಲ. ಓಕೆನಾ? ಅದಕ್ಕೆ ಒಂದು ಡೇಟ್ ಅಂತ ಇದೆ. ಸೊ ಅವಾಗಿಂದ ಮಾತ್ರ ಲೈಕ್ ನಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗ್ಲಿಕ್ಕೆ ಈ ಎಲ್ಲಾ ರೂಲ್ಸ್ ಗಳು ಅಪ್ಲಿಕೇಬಲ್ ಆಗುತ್ತೆ. ಸೊ ಅದ್ ಯಾವ ಡೇಟು, ನಾವ್ ಯಾವ ತರ ಮಾನಿಟೈಸೇಷನ್ ಮಾಡ್ಕೊಳ್ಬಹುದು ಅಂತನೂ ಸಹ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಗೈಸ್, ಇನ್ನೊಂದೇನಂತಂದ್ರೆ, ನೀವ್ ಆಲ್ರೆಡಿ ಯೂಟ್ಯೂಬ್ ಇಂದ ದುಡ್ಡು ಮಾಡ್ತಾ ಇದೀರಾ ಅಂದ್ರೆ ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಈ ರೂಲ್ಸ್ ಗಳೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಸೊ ಇನ್ನೇನು ಅಕೌಂಟ್ ನಿಯರ್ ಮಾನಿಟೈಸೇಷನ್ ಇದೆ, ಸೊ ಅವ್ರಿಗೆಲ್ಲ ಈ ರೂಲ್ಸ್ ಏನಿದೆ ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದ್ ಯಾವತ್ತಿಂದ ಅಪ್ಲೈ ಆಗುತ್ತೆ ಅಂತಂದ್ರೆ, ಸೊ ಇವಾಗ ಇದು ಆಗಸ್ಟ್ ಮಂತ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತೆ ಜನವರಿ, ಫೆಬ್ರವರಿ. ಇದು ಫೆಬ್ರವರಿ 1 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಫೆಬ್ರವರಿ 1 2027 ಇಂದ ಈ ರೂಲ್ಸ್ ಏನಿದೆ ಸೊ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಸಹ ಆರಾಮಾಗಿ ಮಾನಿಟೈಸೇಷನ್ ಮಾಡ್ಕೊಬಹುದು. ಯಾಕಂದ್ರೆ ನಿಮ್ಗೆ 5 ತಿಂಗಳು ಟೈಮ್ ಇದೆ. ಓಕೆನಾ? ಆಲ್ರೆಡಿ ಇನ್ನೇನ್ ನಿಯರ್ ಮಾನಿಟೈಸೇಷನ್ ಇದ್ದೀರಾ, ಸೊ ಅವ್ರು ಕೂಡ ಇದನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಂಬಿಡಿ. ನೀವೇನಾದ್ರೂ ಮಾಡ್ಕೊಂಡಿಲ್ಲ ಅಂತಂದ್ರೆ ಫೆಬ್ರವರಿ ಫೆಬ್ರವರಿ 1 2027 ಇಂದ ನೀವು ಶಾರ್ಟ್ಸ್ನೇ ಆಗ್ಲಿ 20 ಮಿಲಿಯನ್ಸ್ ಮಾಡಬೇಕು. ಹಾಗೆ ನೀವು ಲೆಂತಿ ವಿಡಿಯೋದಲ್ಲಿ ನಿಮ್ಮ ಅಕೌಂಟ್ ನ ಮಾನಿಟೈಸೇಷನ್ ಮಾಡ್ಕೊಂತೀರಾ ಅಂದ್ರೆ 8000 ನೀವು ವಾಚಿಂಗ್ ಅವರ್ಸ್ ನ ಮಾಡ್ಲೇಬೇಕು. ಸೊ ಹಂಗಾಗಿ ಯಾರೆಲ್ಲ ನಿಯರ್ ಇದ್ದೀರಾ ಸೊ ಅವರೆಲ್ಲ ಮಾನಿಟೈಸೇಷನ್ ಮಾಡ್ಕೊಂಬಿಡಿ. ಸೊ ಇದು ಲಾಸ್ಟ್ 365 ಡೇಸ್ ಒಳಗಡೆ ನೀವು 8000 ವಾಚಿಂಗ್ ಅವರ್ಸ್ ಅಂಡ್ ನೀವೇನಾದ್ರೂ ಶಾರ್ಟ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ 20 ಮಿಲಿಯನ್ಸ್ ವ್ಯೂಸ್ ನ ನೀವು ತಗೊಳ್ಬೇಕು ಲಾಸ್ಟ್ 365 ಡೇಸ್ ಒಳಗಡೆ. ಓಕೆನಾ? ಈ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ.
ಯಾವಾಗಿಂದ? February 1st 2027 ಇಂದ. ಓಕೆನಾ? ನಿಮ್ಗೆ ಇವಾಗ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಮಾನಿಟೈಸೇಷನ್ ಮಾಡ್ಕೊಂತೀರಾ ಸೊ ಅವ್ರಿಗೆ ಆದಷ್ಟು ಬೇಗ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತಗೊಂಡು ನೀವು ಆಲ್ಮೋಸ್ಟ್ ಅಲ್ಲಿ ಮಾನಿಟೈಸೇಷನ್ ಮಾಡ್ಕೋಬಹುದು. ಸೊ ಗೈಸ್, ನಾನು ಈ ಹೊಸ ರೂಲ್ಸ್ ಅಂದ್ರೆ ಯೂಟ್ಯೂಬ್ ಇವಾಗ ಹೊಸ ರೂಲ್ಸ್ ನ ತಗೊಂಡ್ಬಂದಿದ್ದೆ. ಯಾಕಂದ್ರೆ ಇವಾಗ ಯೂಟ್ಯೂಬರ್ಸ್ ಜಾಸ್ತಿ ಆಗಿದ್ದಾರೆ. ಓಕೆನಾ? ಸೊ ಅದಕ್ಕೋಸ್ಕರ ಯೂಟ್ಯೂಬ್ ನಮ್ಗೆ ಡಿಮ್ಯಾಂಡ್ ಮಾಡ್ತಿದೆ. ಸೊ ಇವಾಗ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಇವಾಗ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆದಷ್ಟು ಬೇಗ ಓಪನ್ ಮಾಡಿ. ಇನ್ನ ನಿಮ್ಗೆ 5 ತಿಂಗಳು ಟೈಮ್ ಇದೆ. ಸೊ ಅಷ್ಟರಲ್ಲಿ ನೀವು ಅಕೌಂಟ್ ನ ಮಾನಿಟೈಸೇಷನ್ ಮಾಡ್ಕೊಳ್ಬಹುದು ಈಸಿಯಾಗಿ. ಸೊ ಯಾಕಂತಂದ್ರೆ ಈ ರೂಲ್ಸ್ ಗಳನ್ನೆಲ್ಲ ಅಂದ್ರೆ ಯೂಟ್ಯೂಬ್ ಯಾವಾಗ ಯಾವ ರೂಲ್ಸ್ ನ ಚೇಂಜ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡೋರು ಇರ್ತೀರಾ, ಕಷ್ಟಕ್ಕೋಸ್ಕರನೇ ವಿಡಿಯೋಸ್ ಮಾಡೋರು ಇರ್ತೀರಾ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತೇ ಓಪನ್ ಮಾಡಿ. ಸೊ ಆಲ್ರೆಡಿ ನೀವು ಆಲ್ರೆಡಿ ವಿಡಿಯೋಸ್ ಎಲ್ಲ ಮಾಡ್ತಿದ್ರೆ ಇನ್ನೇನ್ ನಿಯರ್ ಮಾನಿಟೈಸೇಷನ್ ಇದೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ನಿಮ್ಗೆ ಕಂಪ್ಲೀಟ್ ಮಾಡ್ಕೊಳಕ್ಕೆ ಇದೊಂದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಹೊಸ ರೂಲ್ಸ್ ನ ತಗೊಂಡ್ ಬಂದಿದ್ ಯಾವ ತರ ಅನ್ನಿಸ್ತು, ಮತ್ತೆ ಇದು ನೀವ್ ಇದನ್ನ ಈ ವಿಡಿಯೋನ ಯಾವ ತರ ತಗೊಳ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಅಂದ್ರೆ ನೀವ್ ಯಾವ ತರ ಚೇಂಜಸ್ ಮಾಡ್ಕೊಳ್ತೀರಾ, ನಿಮ್ಮ ಯೂಟ್ಯೂಬ್ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಂತೀರಾ ಮಾಡ್ಕೊಳಲ್ವಾ, ಸೊ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಕಡೆಯಿಂದ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಟಿವ್ ವಿಡಿಯೋನ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕಂದ್ರೆ ನಾನು ಒಬ್ಬ ಯೂಟ್ಯೂಬರ್. ಸೊ ನಮ್ಮ ಯೂಟ್ಯೂಬರ್ಸ್ ಗಳಿಗೆಲ್ಲ ಗೊತ್ತಿಲ್ದವ್ರಿಗೆ ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.